386ನೇ ಕಥೆಯನ್ನು ಕೇಳೋಣ. ಚತುರ್ಮುಖ ಬ್ರಹ್ಮದೇವರ ಮಗ ವಿಶಾಲ, ಅವರ ಹೆಂಡತಿ ಇತರಾದೇವಿ. ಅವರಿಬ್ಬರಿಗೂ ಮಗನಾಗಿ ಸಾಕ್ಷಾತ್ ಪರಮಾತ್ಮ ಅವತಾರ ಮಾಡಿದ್ದಾನೆ. ಇತರಾದೇವಿಯ ಮಗನಾಗದ ಕಾರಣ ಅವನಿಗೆ ಐತರೇಯ ಎಂಬ ಹೆಸರು ಕೂಡ ಬಂದಿತ್ತು, ಐತರೇಯ ಅಂತ. ಒಮ್ಮೆ ದೇವತೆಗಳು ಋಷಿಗಳು ಮಾಡುತ್ತಿದ್ದ ಒಂದು ದೊಡ್ಡ ಯಜ್ಞಕ್ಕೆ ಬಂದಿದ್ದಾನೆ. ಯಜ್ಞಶಾಲೆಗೆ ಬಂದಾಗ ಅವನ ತೇಜಸ್ಸಿಗೆ ಯಾರದ್ದೂ ಕೂಡ ಕಣ್ಣು ತೆರಲಿಕ್ಕಾಗಿಲ್ಲ, ಎಲ್ಲರೂ ಕಣ್ಣು ಮುಚ್ಚಿಕೊಂಡ್ಬಿಟ್ಟಿತ್ತು. ಬ್ರಹ್ಮದೇವರು ಮಾತ್ರ ಆ ಪರಮಾತ್ಮನನ್ನು ಗುರುತಿಸಿ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಆಗ ಇಂದ್ರಾದಿ ಸಕಲ ದೇವತೆಗಳು ಕೂಡ ಸ್ತೋತ್ರ ಮಾಡಿದರು. ಅವನಿಗೆ ಆ ಸಂದರ್ಭದಲ್ಲಿ ಐತರೇಯ ವಿಶೇಷವಾಗಿ ತತ್ವ ಉಪದೇಶವನ್ನು ಮಾಡುತ್ತಾರೆ. ಎಲ್ಲರೂ ಅವನ ದಾಸರಾದರು. ಮಹಾತ್ಮರೆಲ್ಲರೂ ಕೂಡ, ಬ್ರಹ್ಮರುದ್ರಾದಿ ಮಹಾತ್ಮರೂ ಕೂಡ ಐತರೇಯನ ದಾಸರಾದರು. ಅವರ ದಾಸತ್ವವನ್ನು ಅವರು ವಹಿಸಿಕೊಂಡಿದ್ದರು. ಹೀಗಾಗಿ ಅವನಿಗೆ ಮಹೀದಾಸ ಅಂತ ಹೆಸರಾಯಿತು. ಮಹಾತ್ಮರಾದ ಸುರರು ಕೂಡ, ದೇವತೆಗಳು ಕೂಡ ಇವನ ದಾಸರಾದ್ದರಿಂದ ಇವನು ಮಹೀದಾಸ ಅಂತ ಪ್ರಸಿದ್ಧನಾಗಿದ್ದಾನೆ. ದೇವತೆಗಳು ಕೇಳುತ್ತಿದ್ದಂತೆಯೇ ತತ್ವಜ್ಞಾನವನ್ನು ಉಪದೇಶ ಮಾಡಿದ. ಅದು ಐತರೇಯ ಉಪನಿಷತ್ತು ಎಂಬುದಾಗಿ ಪ್ರಸಿದ್ಧವಾಗಿದೆ. ಇಂತಹ ಮಹೀದಾಸ ಸಕಲ ದೇವತೆಗಳಿಗೂ ತತ್ವಜ್ಞಾನವನ್ನು ಉಪದೇಶ ಮಾಡಿದವ. ಈತನ ಸ್ಮರಣೆಯಿಂದಲೇ ತತ್ವಜ್ಞಾನವನ್ನು, ಭಕ್ತಿಯನ್ನು, ಶ್ರದ್ಧೆಯನ್ನು ನಾವು ಪಡೆಯಬಹುದು. ಇಂತಹ ಮಹೀದಾಸರಿಗೆ ನಮಸ್ಕರಿಸಿ 386ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.